ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸೆಲ್ಸುಲಾಗ್ಸ್. ಇವಾಗಂತೂ ಯಾವುದೇ ವಯಸ್ಸಿನ ಇತಿಮಿತಿ ಇಲ್ದಿರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಕಾಡ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ ಏರ್ ಫಾಲು, ಜೊತೆಗೆ ಅತಿ ಬೇಗ ತಲೆಗೂದಲು ಬಿಳಿಯಾಗ್ಬಿಟ್ಟಿರತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ಕಾಲೇಜ್ಗೆ ಹೋಗೋ ಮಕ್ಕಳಿಗೂ ಸಹ ವೈಟ್ ಏರ್ಸ್ ಬಂದುಬಿಡುತ್ತೆ. ಸುಮ್ಮನೆ ಅವರು ಟೆನ್ಷನ್ ಮಾಡ್ಕೊತಾ ಇರ್ತಾರೆ, ನಮಗೆ ವೈಟ್ ಏರ್ಸ್ ಬಂದುಬಿಟ್ಟಿದೆ, ಬೇಜಾರಾಗತ್ತೆ, ತುಂಬ ಏರ್ ಫಾಲ್ ಆಗುತ್ತೆ, ಕೂದಲೆಲ್ಲ ತಿನ್ನಾಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡಿಕೊಳ್ಳೋದಕ್ಕೆ ಮೆಡಿಸಿನ್ ಎಲ್ಲಿರುತ್ತಪ್ಪ ಅಂದರೆ ನಮ್ಮ ಆಹಾರದಲ್ಲೇ ಇರುತ್ತೆ. ದೊಡ್ಡವರು ಹೇಳ್ತಾರಲ್ವಾ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಬನ್ನಿ, ಇವತ್ತು ನಾವು ಅದ್ಭುತವಾಗಿರ್ತಕ್ಕಂಥ ಒಂದು ರೆಸಿಪಿನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಯಾರಿಗೆಲ್ಲ ಏರ್ ಫಾಲ್ ಆಗ್ತಾ ಇರತ್ತೆ, ಜೊತೆಗೆ ಅತಿ ಬೇಗ ಚಿಕ್ಕ ವಯಸ್ಸಲ್ಲೇ ವೈಟ್ ಏರ್ಸ್ ಬರ್ತಾ ಇರತ್ತೆ ಅಂಥವರು ವಾರದಲ್ಲಿ 3-4 ಸತಿ ಇದನ್ನು ತಗೊಳ್ತಾ ಬನ್ನಿ. ಕೂದಲಿಗೆ ಸಂಬಂಧಿಸ್ತಕ್ಕಂಥ ಯಾವುದೇ ಸಮಸ್ಯೆ ಇರಲಿ, ಅದರಿಂದ ಹೊರಬರಬಹುದು ನೀವು. ಈ ರೆಸಿಪಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಬಟ್ಲಷ್ಟು ಫ್ಲಾಕ್ ಸೀಡ್ಸನ್ನು ಸೇರಿಸ್ಕೊಂಡಿದ್ದೀನಿ. ಇವನ್ನು 2-3 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಹೆಚ್ಚಾಗಿ ಉರಿಯೋಕ್ಕೆ ಹೋಗಬೇಡಿ. ಇದು ನಾವು ಎಳ್ಳೆಲ್ಲ ಹಾಕಿ ಹುರಿದಾಗ ಯಾವ ರೀತಿ ಸಿಡಿಯುತ್ತೆ ಆ ರೀತಿ ಚಿಟಪಟ ಅನ್ನತ್ತೆ. ಸ್ವಲ್ಪ ಮುಚ್ಚಬೇಕು ಸ್ವಲ್ಪ ಹೊತ್ತು. ಇವಾಗ ಇದು ಫ್ರೈ ಆಗಿದೆ ಪರ್ಫೆಕ್ಟಾಗಿ. ಇದನ್ನು ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ. ಇವಾಗ ಅದೇ ಬಟ್ಲಲ್ಲಿ ಇನ್ನೊಂದು ಅರ್ಧ ಬಟ್ಲಷ್ಟು ಕರಿ ಎಳ್ಳನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇವನ್ನು ಸಹ 2-3 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಇದು ಸಹ ಸಿಡಿಯುತ್ತೆ. ಸ್ವಲ್ಪ ಮುಚ್ಚಿ ಇದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದನ್ನು ಸಹ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಇದ್ರ ಜೊತೆ ನಾನು 1 ಬಟ್ಲಷ್ಟು ಬೆಲ್ಲನ ಸಹ ತಗೊತಾ ಇದ್ದೀನಿ. ಇದೆಲ್ಲವನ್ನು ಸೇರಿಸಿ ನಾವು ಇವತ್ತು ಲಡ್ಡುನ ಪ್ರಿಪೇರ್ ಮಾಡ್ಕೊಳ್ಳೋಣ. ಈ ಲಡ್ಡುನ ನಾವು ವಾರದಲ್ಲಿ 3-4 ಸತಿ ದಿನ ಒಂದೊಂದು ತಗೊತಾ ಬಂದರೆ ಏರ್ ಫಾಲ್ ಸಮಸ್ಯೆಯಿಂದನೂ ದೂರ ಆಗಬಹುದು. ಜೊತೆಗೆ ಅತಿ ಬೇಗ ಚಿಕ್ಕ ಮಕ್ಕಳಲ್ಲೆಲ್ಲ ಬಿಳಿ ಕೂದಲು ಬರ್ತಾ ಇರುತ್ತಲ್ವ, ಆ ಸಮಸ್ಯೆಯಿಂದ ಸಹ ನಾವು ಹೊರಬರಬಹುದು. ನೋಡಿ, ಈ ರೀತಿ ನೋಡಿದ್ರೇ ಪುಡಿ ಆಗಿಬಿಡುತ್ತೆ, ಚೆನ್ನಾಗಿ ಫ್ರೈ ಆಗಿರುತ್ತಲ್ವ. ಇವಾಗ ಇದಕ್ಕೆ 1-2 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಇದೆರಡನ್ನು ಸೇರಿಸಿ ನಾವು ಮೊದಲಿಗೆ ಮಿಕ್ಸಿ ಮಾಡ್ಕೊಬಂದ್ಬಿಡೋಣ, ಪೌಡರ್ ಮಾಡ್ಕೊಬಿಡೋಣ ಇವೆರಡನ್ನು. ಕಪ್ಪು ಎಳ್ಳು ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಮೆಲನಿನ್ ಪ್ರೊಡಕ್ಷನ್ಗೆ ಸಹಾಯವಾಗ್ತಕ್ಕಂಥ ಕಾಪರ್ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರುತ್ತೆ. ಇದು ಏರ್ ಗ್ರೋತ್ಗೆ ತುಂಬ ಸಹಾಯ ಮಾಡುತ್ತೆ. ಇದು ಹೆಣ್ಮಕ್ಳಲ್ಲಿ ಕಂಡುಬರ್ತಕ್ಕಂಥ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಸಮಸ್ಯೆಗೂ ಸಹ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇದನ್ನು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡ್ತಾ ಬಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಸಹ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಇದನ್ನು ಪುಡಿ ಬಂದುಬಿಡೋಣ. ಒಂದೇ ಸರಿ ಮಿಕ್ಸಿನ ತಿರುಗಿಸೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಆಫ್ ಮಾಡಿಕೊಂಡು ಆನ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ ಒಂದು ಸತಿ. ಒಂದೊಂದು ಫ್ಲಾಕ್ ಸೀಡ್ಸು ಬೇಗ ಪೌಡರ್ ಆಗೋದಿಲ್ಲ. ಇದು ತುಂಬ ಸ್ಮೂತಾಗಿರುತ್ತೆ, ಜಾರೋಗ್ಬಿಡುತ್ತೆ. ಅದರಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಪುಡಿ ಮಾಡ್ಕೋಬೇಕು. ಇವಾಗ ಇದು ಪುಡಿಯಾಗಿದೆ. ಫ್ಲಾಕ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ, ಜೊತೆಗೆ ವಿಟಮಿನ್ ಇ ಇರುತ್ತೆ. ಇದು ಹೆಲ್ತಿ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ, ಬೇಗ ಬಿಳಿ ಕೂದಲಾಗದಂತೆ ತಡೆಗಟ್ಟುತ್ತೆ. ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಜೊತೆಗೆ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಬೆಲ್ಲ ಜಾಸ್ತಿ ತಿನ್ನೋರು 1/4 ಕಪ್ಪಷ್ಟು ಹಾಕ್ಕೋಬಹುದು. ಇದೆಲ್ಲ ಸೇರಿಸ್ಕೊಂಡು ಪುಡಿ ಮಾಡ್ಕೊಬಂದ್ಬಿಡೋಣ. ಇವಾಗ ಇದೆಲ್ಲವನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗಿಬಿಡತ್ತೆ. ತುಂಬ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ ಅಂತ ಹೇಳಬಹುದು. ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಈ ರೀತಿ ಲಡ್ಡು ಥರ ಕಟ್ಕೊಳ್ಳೋಣ. ನಾವು ಯಾವುದೇ ಶಾಂಪೂ ಬಳಸಲಿ, ಯಾವುದೇ ಆಯಿಲ್ ಬಳಸಲಿ, ಏರ್ ಫಾಲ್ ಸಮಸ್ಯೆಯಿಂದ ಹೊರಬರಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು. ಜೊತೆಗೆ ಕೂದಲಿನ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಆಹಾರನ ಕೊಡಬೇಕು. ಹೆಚ್ಚು ಪ್ರೋಟೀನ್ ಇರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕು. ಆವಾಗ ಕೂದಲು ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಲಡ್ಡುಗಳನ್ನು ರೆಡಿ ಮಾಡಿಕೊಂಡು ನಾವು ವಾರದಲ್ಲಿ 3-4 ಸತಿ ಒಂದು ಲಡ್ಡುನ ತಿಂತಾ ಬಂದರೆ ಅತಿ ಬೇಗ ನೆರೆಗೂದಲು ಯಾರಿಗೆ ಬರ್ತಾ ಇರತ್ತೆ,
ಏರ್ ಫಾಲ್ ಜಾಸ್ತಿ ಯಾರಿಗಾಗ್ತಾ ಇರತ್ತೆ ಅಂಥವರು ಈ ಸಮಸ್ಯೆಯಿಂದ ಹೊರಬರಬಹುದು. ಲಡ್ಡುಗಳಂತೂ ಸಖತ್ತಾಗಿರತ್ತೆ, ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ, ಅಷ್ಟು ಚೆನ್ನಾಗಿರತ್ತೆ. ಏನಪ್ಪ ಇದು ಫ್ಲಾಕ್ ಸೀಡ್ಸಿಂದ ಮಾಡಿದ್ದಾರೆ, ರುಚಿ ಚೆನ್ನಾಗಿರತ್ತಾ ಅಂತ ನೀವು ಅನ್ಕೋಬಹುದು. ಲಡ್ಡು ಅಂತೂ ಸಖತ್ತು ಟೇಸ್ಟಿಯಾಗಿರತ್ತೆ, ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ, ಅಷ್ಟೊಂದು ಚೆನ್ನಾಗಿರತ್ತೆ. ಈ ರೀತಿ ಲಡ್ಡುಗಳನ್ನು ವಾರಕ್ಕೆ ಬೇಕಾಗುವಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡು ವಾರದಲ್ಲಿ 3ರಿಂದ 4 ಸತಿ ಇದನ್ನು ತಗೋಬಹುದು. ವೀಕ್ಷಕರೇ, ನಿಮ್ಮಲ್ಲಿ ಸಹ ಯಾರಿಗಾದರೂ ಹೇರ್ ಫಾಲು ಹಾಗೆ ಈ ರೀತಿ ಬಿಳಿ ಕೂದಲಿನ ಸಮಸ್ಯೆ ಇದ್ದರೆ ಇದನ್ನು ಟ್ರೈ ಮಾಡಿದ ನಂತರ ಹೇಗೆ ಬಂತು ರಿಸಲ್ಟು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಇದನ್ನು ಶೇರ್ ಮಾಡಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.